ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಕರಿಬೇವು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಏನೆಲ್ಲ ಬೇಕು ಅಂತ ಚಟ್ನಿ ಪುಡಿ ಮಾಡಲಿಕ್ಕೆ. 1 ಕಪ್ ಕರಿಬೇವು ತೊಗೊಂಡಿದ್ದೇನೆ. ಇದು ಕರಿಬೇವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಇದು ಕರಿಬೇವು. ಇದಕ್ಕೆ 1 ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೇನೆ. ಮತ್ತು 1 ಸ್ಪೂನು ಧನಿಯಾ, ಇದು ಧನಿಯಾ ಕಾಳು ಇದು ತೊಗೊಂಡಿದ್ದೇನೆ. ಮತ್ತು 1 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೇನೆ. ಮತ್ತು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕಿದ್ದಕ್ಕೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರು. ಮತ್ತು ಒಂದು 7ರಿಂದ 8 ಖಾರಕ್ಕೆ ಇದು ಕೆಂಪು ಮೆಣಸಿನಕಾಯಿ. ಇವಾಗ ಇದನ್ನೆಲ್ಲ ನಾವು ಹುರ್ಕೊಳ್ಬೇಕು. ಕರಿಬೇವು ಕೂಡ ಹಾಕ್ಕೊಂಡು ಇದು ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊಳ್ಬೇಕು. ಇವಾಗ ಅದನ್ನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಮೊದಲೊಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ತೆಂಗಿನಕಾಯಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲದ್ರೆ ಮಾಮೂಲಿ ಮನೇಲಿ ಯಾವುದಿದೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೇನೆ. ಕಡಲೆಬೇಳೆ ಸ್ವಲ್ಪ ಹುರ್ಕೊಳ್ಬೇಕು. ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಮತ್ತು 1 ಸ್ಪೂನು ಇದು ಧನಿಯಾ ತೊಗೊಂಡಿದ್ನಲ್ಲ, ಧನಿಯಾ ಕಾಳು, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಇದೆಲ್ಲ ಒಂದು ಸ್ವಲ್ಪ ಇವಾಗ ಹುರ್ಕೊಳ್ಬೇಕು. ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಇವಾಗೆಲ್ಲ ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಕಲರ್ ಚೇಂಜ್ ಆಗಬೇಕು, ಇದು ಕೆಂಪು ಕಲರಿಗೆ ಬರುತ್ತೆ, ಅಲ್ಲಿವರೆಗೆ ಇದನ್ನು ಹುರ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆಯಿತು ನೋಡಿ, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಆ ಟೈಮಲ್ಲಿ ನೀವು ಈ ಕರಿಬೇವು ಇದೆಯಲ್ಲ, ಇದನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ನೀವು ಮೀಡಿಯಮಲ್ಲಿಟ್ಟು ಹುರ್ಕೊಳ್ಬೇಕು. ಹೈಯಲ್ಲಿಟ್ಟರೆ ನೀವು ಅದು ಎಲ್ಲ ಇದಾಗುತ್ತೆ, ಸೀದೋಗುತ್ತೆ. ಅದನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈ ಕೆಂಪು ಇದು ಸ್ವಲ್ಪ ಫ್ರೈ ಆದಮೇಲೆ, ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ, ಇದು ತೊಗೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕಬೇಕು. ಅದನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು. ಇದೊಂದು ಸ್ವಲ್ಪ ಇದು ತೊಗೊಂಡಿದ್ದೇವಲ್ಲ ಹುಣಸೆ ಹಣ್ಣು, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ಎಲ್ಲ ಒಟ್ಟಿಗೆ ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ನಮಗೆ ಮಿಕ್ಸಿಯಲ್ಲಿ ಹಾಕುವಾಗ ತರಿಯಾಗಿ ಪುಡಿ ಆಗಬೇಕು, ಆಗಿರಬೇಕು, ಕ್ರಿಸ್ಪಿ ಬರಬೇಕು ಹುರ್ಕೊಳ್ಳುವಾಗ. ನಾವು ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಮೆತ್ತಗಿರುತ್ತಲ್ಲ, ಇದು ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಳ್ಳುವಾಗ. ತುಂಬ ಒಳ್ಳೆಯದು ಕರಿಬೇವು ಕೂಡ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಕೂದಲಿಗೆ, ಕಣ್ಣಿಗೆ ಎಲ್ಲ ಕರಿಬೇವು ಒಳ್ಳೆಯದು. ಈ ಚಟ್ನಿ ಪುಡಿ ಮಾಡಿಕೊಂಡ್ರೆ ನಮಗೆ ದೋಸೆಗೆ, ಚಪಾತಿಗೆ ಮತ್ತು ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಕರಿಬೇವು ಸ್ವಲ್ಪ ಬಾಡಿರುತ್ತಲ್ಲ ಅದನ್ನು ಬಿಸಾಡ್ತಾರೆ. ಬಿಸಾಡಬೇಡಿ, ಈ ರೀತಿ ಚಟ್ನಿ ಮಾಡ್ಕೊಳ್ಬೋದು, ಚಟ್ನಿ ಪುಡಿ ಮಾಡ್ಕೊಳ್ಬೋದು. ನೋಡಿ ಫ್ರೈ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 ನಿಮಿಷ ಫ್ರೈ ಆದರೆ ಸಾಕು. ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ, ಈ ಕಲರಲ್ಲಿ ಬಂದರೆ ಆಯಿತು. ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೇನೆ. ಇದು ತಣ್ಣಗಾದ್ಮೇಲೆ ನೀವು ಇದನ್ನು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ನೋಡಿ ಇವಾಗ ಇದು ತಣ್ಣಗಾಗಿದೆ. ಆಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕೊಳ್ಳುವಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಅರಿಶಿಣದ ಪೌಡ್ರು ಕೂಡ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಪೌಡ್ರ್ ಮಾಡಿಕೊಂಡು ಬರ್ತೇನೆ. ನೋಡಿ ಇವಾಗ ಇದು ಪೌಡ್ರ್ ಆಗಿದೆ. ಈ ರೀತಿ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ನೈಸ್ ಕೂಡ ಅಲ್ಲ, ತುಂಬ ತರಿಯಾಗಿ ಕೂಡ ಅಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಇದು ರೆಡಿ ಆಯಿತು ಕರಿಬೇವಿನ ಚಟ್ನಿ ಪುಡಿ. ನೋಡಿ ಚಟ್ನಿ ಪುಡಿ ಹೇಗೆ ಕಾಣ್ತಾ ಇದೆ ಅಂತ. ಇದು ನಿಮಗೆ ಅನ್ನದ ಜೊತೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ಸ್ವಲ್ಪ ತುಪ್ಪ ಮೇಲ್ಗಡೆ ಹಾಕಿ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೋಸೆ ಮತ್ತು ಚಪಾತಿಗೆ ಕೂಡ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಲ್ಲಿ ಏನೂ ಇಲ್ಲ ನಿಮಗೆ ಅಡುಗೆ ಮಾಡೋದು, ಕೆಲವರಿಗೆ ಒಬ್ಬರೇ ಇರ್ತಾರೆ, ಬೋರ್ ಆಗುತ್ತೆ ಅಡುಗೆ ಮಾಡೋದು ಅನ್ನೋವಾಗ ಇದೊಂದು ಸ್ವಲ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು 1 ವಾರದೊಳಗೆ, 1 ವಾರದಿಂದ 10 ದಿನದವರೆಗೆ ಇಟ್ಕೊಳ್ಬೋದು, ಏನೂ ಆಗೋಲ್ಲ. ಇದು ಹೊರಗಡೆ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ಯಾಕೆಂದರೆ ಇದರಲ್ಲಿ ನಾವು ನೀರು ಮುಟ್ಟಿಸಿಲ್ಲ ಮತ್ತು ತೆಂಗಿನಕಾಯಿ ಹಾಕಿಲ್ಲ. ಅದರಿಂದ ಡ್ರೈಯಾಗಿ ರೋಸ್ಟ್ ಮಾಡಿರೋದ್ರಿಂದ ಏನೂ ಆಗೋಲ್ಲ. 1 ವಾರದಿಂದ 10 ದಿನದವರೆಗೂ ಇರುತ್ತೆ ಇದು. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಎಲ್ಲ ಡಬಲ್ ಹಾಕ್ಕೊಂಡು ಜಾಸ್ತಿ ಮಾಡ್ಕೊಳ್ಬೋದು. ಇದು ನಾನು ಸ್ವಲ್ಪ ತೋರಿಸಿದ್ದೇನೆ, 1 ಕಪ್ಪು ಕರಿಬೇವಲ್ಲಿ ತೋರಿಸಿರೋದು. ತುಂಬ ಒಳ್ಳೆಯದು ಕರಿಬೇವು ನಮ್ಮ ಆರೋಗ್ಯಕ್ಕೆ. ಈ ರೀತಿಯೆಲ್ಲ ನಾವು ಆದಷ್ಟು ಯೂಸ್ ಮಾಡಬೇಕು. ಮಕ್ಕಳಿಗೆ ಕೂಡ ಅಭ್ಯಾಸ ಮಾಡಿ ಇದನ್ನೆಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.